ಅಂದ್ರೆ ಕಾಲಾಪಾನಿ. ಕಾಲಾಪಾನಿ ಅಂದ್ರೆ ನಿಮ್ಗೆಲ್ಲ ಅನಿಸಬಹುದು ಕಪ್ಪಾದ ನೀರು. ಕಪ್ಪಾದ ನೀರು ಹೌದು. ಮತ್ತೆ ಕಾಲಾಪಾನಿ ಶಿಕ್ಷೆ ಅಂದ್ರೆ ನೀವು ಕೇಳಬಹುದು ನಂಗೆ. ಅದು ಕಾಲಾಪಾನಿ ಶಿಕ್ಷೆ ಅಂದ್ರೆ ಕರಿನೀರಿನ ಶಿಕ್ಷೆ. ಕರಿನೀರಿನ ಶಿಕ್ಷೆ ಅಂದ್ರೆ ಬ್ರಿಟಿಷರು ಭಾರತೀಯರನ್ನು ಪ್ರಾಣಿಗಿಂತಲೂ ಕಡೆಯಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸುವುದು ಈ ಕಾಲಾಪಾನಿಯ ಉದ್ದೇಶವಾಗಿತ್ತು. ನಂತರ ಇವರು ಬ್ರಿಟಿಷರು ಭಾರತೀಯರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದರು, ಚಿತ್ರಹಿಂಸೆ ಕೊಡುತ್ತಿದ್ದರು. ಅದರಿಂದ ಮತ್ತು ಒಂದು ದ್ವೀಪದಲ್ಲಿ ಅವರನ್ನ ಕೂಡ ಹಾಕ್ತಿದ್ರು. ಅದರಿಂದ ಭಾರತೀಯರಿಗೆ ಬೇಸತ್ತು ಹೋದ ತರಹ ಅವರಿಗೆ ಮನಸ್ಸಲ್ಲಿ ಒಂದು ನೋವು ಉಂಟಾಗ್ತಿತ್ತು ಮತ್ತು ಅವರಿಗೆ ಸುತ್ತಮುತ್ತಲೇ ಇರುವಂತಹ ನೀರೆಲ್ಲ ಕಪ್ಪು ನೀರು ಎಂದು ಭಾಸವಾಗ್ತಿತ್ತು. ಅದರಿಂದ ಅವರಿಗೆ ತುಂಬಾ ನೋವಾಗಿತ್ತು. ಇದರಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯನೂ ಇಲ್ಲ ಆಗಿತ್ತು. ಮತ್ತೆ ಈ ಒಂದು ದ್ವೀಪ ಇನ್ನೊಂದು ಭೂ ಪ್ರದೇಶವನ್ನು ಸಂಪರ್ಕ ಹೊಂದಲು ಸಾಧ್ಯವಾಗ್ತಿರ್ಲಿಲ್ಲ. ಯಾಕಂದ್ರೆ ಸುತ್ತಮುತ್ತ ಆಳವಾದ ಮತ್ತು ವಿಶಾಲವಾದ ನೀರಿತ್ತು. ಅದಕ್ಕೆ ಆ ನೀರೇ ಅವರಿಗೆ ಕಪ್ಪಾದ ನೀರೆಂದು ಭಾರತೀಯರಿಗೆ ಕಪ್ಪಾದ ನೀರೆಂದು ಭಾಸವಾಗ್ತಿತ್ತು. ಮತ್ತು 1858ರಲ್ಲಿ ಬ್ರಿಟಿಷರು ಭಾರತೀಯ ಹೋರಾಟಗಾರರನ್ನು ಬಂಧಿಸಿ ಒಂದು ಸೆರೆಮನೆ ಅಂದ್ರೆ ಒಂದು ದ್ವೀಪ, ಆ ದ್ವೀಪದಲ್ಲಿ ಅವರನ್ನು ಇಡಲಾಗ್ತಿತ್ತು. ನಂತರ ಆ ಅಂಡಮಾನ್ ಯಾವ ದ್ವೀಪ ಅಂದ್ರೆ ಅಂಡಮಾನ್ ದ್ವೀಪದ ಸಮೂಹವೇ ಇದ್ದ ಒಂದು ವಾಯ್ಪರ್ ದ್ವೀಪದಲ್ಲಿ ಅವರನ್ನು ಇಡಲಾಗ್ತಿತ್ತು. ನಂತರ 1896ರಲ್ಲಿ ಅವರು ಬ್ರಿಟಿಷರು ಇನ್ನೊಂದು ಸೆರೆಮನೆಯನ್ನ ನಾವು ಜಾರಿಗೆ ತಂದ್ರೆ ಹೇಗೆ, ಇಲ್ಲಿಂದ ತಪ್ಪಿಸ್ಕೊಳ್ಬಹುದಲ್ಲ, ಅದಕ್ಕೆ ಇನ್ನೊಂದು ನಾವು ಸೆರೆಮನೆಯನ್ನ ಜಾರಿಗೆ ತಂದ್ರೆ ಹೇಗೆ ಅಂತ ಅವರು ಯೋಚನೆ ಮಾಡಿಕೊಂಡು ನಂತರ ಅವರು 1896ರಲ್ಲಿ ಒಂದು ಸೆಲ್ಯುಲರ್ ಸೆರೆಮನೆಯನ್ನ ಜಾರಿಗೆ ತಂದ್ರು. ಆ ಸೆಲ್ಯುಲರ್ ಸೆರೆಮನೆ ಜಾರಿಗೆ ತಂದ್ರು. ಅವಾಗ ಅದು ನಿರ್ಮಾಣ ಆಗ್ತಾ ಇತ್ತು. ಆಮೇಲೆ 1906ರಲ್ಲಿ ಅದು ಪೂರ್ಣಗೊಂಡಿತು. 1906ರಲ್ಲಿ ಅದು ಪೂರ್ಣಗೊಂಡಿತು. ನಂತರ ಬ್ರಿಟಿಷರು ಭಾರತೀಯ ಹೋರಾಟಗಾರರನ್ನು ಬಂಧಿಸಿ ಅದೇ ಸೆರೆಮನೆಯೊಳಗೆ ಇರಿಸ್ತಿದ್ರು. ಯಾಕಂದ್ರೆ ಅಲ್ಲಿ ಭಾರತೀಯರನ್ನ ಇರಿಸಿದ್ರೆ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಅವರಿಗೂ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಎತ್ತರವಾದ ಗೋಡೆಗಳು ಅಲ್ಲಿದ್ವು. ಅಪ್ಪಿತಪ್ಪಿ ಅಲ್ಲಿಂದ ಏನಾದ್ರೂ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದ್ರೆ ಅವ್ರು ಸತ್ತಂತೆ ಇತ್ತು. ಮತ್ತೆ ಅವ್ರು ಅಲ್ಲಿಂದ ಏನಾದ್ರೂ ತಪ್ಪಿಸ್ಕೊಂಡ್ರೆ ಸುತ್ತಮುತ್ತಲೆಲ್ಲ ದೊಡ್ಡ ದೊಡ್ಡ ಆಳವಾದ ಮತ್ತು ವಿಶಾಲವಾದ ಸಮುದ್ರಗಳಿದ್ದಲ್ಲ, ಅದರಿಂದ ಪ್ರಪಂಚದಲ್ಲಿ ಅತಿ ದೊಡ್ಡ ದೊಡ್ಡ ಮೊಸಳೆಗಳು ಅಲ್ಲಿದ್ವು. ಮತ್ತೆ ಅಲ್ಲಿಂದನೂ ಕೂಡ ತಪ್ಪಿಸ್ಕೊಂಡ್ರೆ ಅವರು ನಂತರ ಅವರಿಗೆ ಒಂದು ಕಾರ್ಡ್ ಸಿಕ್ತಿತ್ತು. ಆ ಕಾರ್ಡ್ ಏನಂದ್ರೆ ಆ ಕಾರ್ಡ್ನಲ್ಲಿ ಯಾರು ಇರ್ತಿದ್ರು ಅಂದ್ರೆ ನರಭಕ್ಷಕ ಜಾರವ ಜನಾಂಗದವರು ಅಲ್ಲಿ ಇರ್ತಿದ್ರು. ಅವರು ಮನುಷ್ಯರನ್ನೇ ಬೇಟೆ ಆಡ್ತಿದ್ರು. ಇದರಿಂದ ಭಾರತೀಯರು ಬೇಸತ್ತು ಅಲ್ಲೇ ಚಿತ್ರಹಿಂಸೆ ಪಟ್ಟು ಸಾಯುವ ಸ್ಥಿತಿ ಅವರದಾಗಿತ್ತು. ಮತ್ತು ಅವ್ರ ಮನೆಯ ದಾರಿನೇ ಕಾಣಲಿಲ್ಲ ಆಗಿದ್ರು. ಈ ಅಂಡಮಾನ್ ದ್ವೀಪದ ರಾಜಧಾನಿ ಕೂಡ ಇತ್ತು. ಅದ್ಯಾವ್ದಪ್ಪ ಅಂದ್ರೆ ಪೋರ್ಟ್ ಬ್ಲೇರ್ ಅನ್ನೋದು ಒಂದು ರಾಜಧಾನಿ ಇತ್ತು. ಅಂಡಮಾನ್ ದ್ವೀಪದ ರಾಜಧಾನಿ ಪೋರ್ಟ್ ಬ್ಲೇರ್ ಆಗಿತ್ತು. ನಂತರ ಪೋರ್ಟ್ ಬ್ಲೇರ್ ಆಗಿತ್ತು. ಇದರಿಂದ ಈ ಕಾಲಾಪಾನಿ ಶಿಕ್ಷೆಯಲ್ಲಿ ಒಳಗಾಗಿದ್ದ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರಂದ್ರೆ ವಿನಾಯಕ್ ದಾಮೋದರ್ ಸಾವ್ಕಾರ್, ಭೂತೇಶ್ವರ್ ದತ್ತ ಮತ್ತು ಬಾಯಿ ಮತ್ತು ಸಚಿನ್ ಬಾಬಾರಾವ್ ಸಾವ್ಕಾರ್ ಮತ್ತು ಭರೀಂದ್ರ ಕುಮಾರ್ ಘೋಷ್ ಅನ್ನೋರು ಈ ಕಾಲಾಪಾನಿ ಶಿಕ್ಷೆಗೆ ಒಳಗಾಗಿದ್ರು. ಈಗ ನೀವು ಕೇಳಬಹುದು ನನಗೆ ಒಂದು ಏನಪ್ಪಾ ಅಂದ್ರೆ ಈಗ ಅಂಡಮಾನ್ ದ್ವೀಪ ಏನಾಗಿದೆ ಅಂತ ಕೇಳಬಹುದು. ಯಾಕಂದ್ರೆ ಈಗ ಅಂಡಮಾನ್ ದ್ವೀಪ ಟೂರಿಸ್ಟ್ ಪ್ಲೇಸ್ ಆಗಿದೆ. ಯಾಕಂದ್ರೆ ಈಗ ಪ್ರವಾಸಿಗರೆಲ್ಲ ಅಲ್ಲೇ ಹೋಗ್ತಾ ಇದ್ದಾರೆ ಅಲ್ಲ. ಮತ್ತೆ ಈಗ ಈ ಅಂಡಮಾನ್ ಎನ್ನುವಂತಹ ಒಂದು ದ್ವೀಪ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಮಹಾಯುದ್ಧ ನಡೀತಲ್ವಾ, ಅದಕ್ಕೂ ಇದು ಮಹತ್ವದ ಪಾತ್ರವನ್ನು ವಹಿಸಿರುವ ಒಂದು ಪ್ರದೇಶ ಅಂದ್ರೆ ಈ ಅಂಡಮಾನ್ ದ್ವೀಪನೇ. ಧನ್ಯವಾದಗಳು.